ಬೇಕಾದಾಗ ಫೋನ್ ಮಾಡೋದು, ಮೆಸೇಜ್ ಮಾಡೋದು, ಅಕಸ್ಮಾತ್ ಯಾಕೆ ಫೋನ್ ಮಾಡಿಲ್ಲ ಅಂತ ಕೇಳಿದ್ರೆ ಮರ್ತೋಯ್ತು ಅನ್ನೋದು. ಇಲ್ಲ ಸುಳ್ಳು ಮಾಡಿರೋದೇ ನೀನು. ಪ್ರತಿ ನಿಮಿಷ ನಿನ್ನ ಲವ್ ಮಾಡ್ತೀನಿ ಅಂತ ಪ್ರೂವ್ ಮಾಡ್ಕೊಂಡಿರೋ. ಕೇಳ್ತಿದ್ರಿ ಅಲ್ವಾ ನಿನ್ ಲವರ್ ಯಾರು, ನಿಮ್ ಲವರ್ ಯಾರು ಅಂತ. ನೋಡಿ ಗಾಯ್ಸ್, ಇದೆ ನನ್ ಲವರ್. ಇಷ್ಟ ದಿನ ನಿನ್ನ ಬರೀ ಗೇಮ್ ಹೊತ್ತು ಅಂತ ಕರಿತಿದ್ವಿ, ಇನ್ಮೇಲಿಂದ ನಾಯಿ ಗೇಮ್ ಹೊತ್ತು ಅಂತ ಕರಿತಿರ್ತಾಳಪ್ಪ. ನೋಡಿ ಹೆಂಗಿದೆ, ಮುದ್ದಾಗಿದೆ ಪಾಪ. ಇದೆ ನನ್ ಲವರ್. ಇದ್ರ ಹೆಸರು ಚಿಂಟು ಅಂತ. ಅಯ್ಯ ನಿನ್ನ ಲವ್ವರು ಅಂತ ಹೇಳಲೇ, ಚಿಂಟು ಹುಡುಗ ನಾಯಿ ಕಣಲೇ. ಇಬ್ರು ಗಂಟೆ ಹಿಡ್ಕೊಂಡ್ ಕೋಲಾಟ ಆಡ್ತೀರಾ. ಚಿಂಟು ಅಂತ. ನೋಡಿ ಗೈಸ್, ಎಷ್ಟು ಮುದ್ದಾಗಿದೆ ಅಲ್ವಾ ಗೈಸ್. ಅಯ್ಯ ನಿನ್ನಲ್ಲೇ ಅದ್ರಲ್ಲಿ ಏನ್ ಮುದ್ದಾಗಿ ಕಾಣ್ತಾ ಇದೆ? ನನಗೆ ಅದ್ರಲ್ಲೇನು ಮುದ್ದಾಗಿ ಕಾಣ್ತಾ ಇಲ್ಲ. ನಿನ್ನಲ್ಲಿ ಏಡ್ಸ್ ಬರೋ ಸಿಂಪ್ಟಮ್ಸ್ ಕಾಣ್ತಾ ಇದೆ. ಅದಕ್ಕೆ ಗೈಸ್, ನಮ್ಮ ಅಜ್ಜಿ ಮನೆಗೆ ಬಂದಾಗೆಲ್ಲ ಇದಕ್ಕೆ ಬಿಸ್ಕೆಟ್ ಅಂದಿ ಊಟ ಹಾಕ್ತಾ ಇರ್ತೀನಿ ಗೈಸ್. ಬಿಸ್ಕೆಟ್ ಯಾವ ಊಟ ಆಯ್ತು? ಬಿಸ್ಕೆಟ್ ನ ಸ್ನಾಕ್ಸ್ ಅಂತಾನೆ ಕರೆಯೋದು. ಡೈಲಿ ಕಬಾಬ್ ತಂದಿ ಹಾಕ್ತಾ ಇರ್ತೀನಿ ಗೈಸ್. ಅಯ್ಯ ನಿನ್ನ ಕೆಪ್ರಲ್ಲೇ ಅವಾಗ ಅಜ್ಜಿ ಮನೆಗೆ ಬಂದಾಗ ಬಿಸ್ಕೆಟ್ ತಂದು ಊಟ ಹಾಕ್ತಾ ಇರ್ತೀನಿ ಅಂತಂದ ತಾನೆ ನೀನ್ ಇವಾಗ. ಇವಾಗ ನೋಡಿದ್ರೆ ಆಲ್ರೆಡಿ ಡೈಲಿ ತಂದು ಕಬಾಬ್ ಹಾಕ್ತಾ ಇದೀನಿ ಅಂತ ಹೇಳ್ತಾ ಇದೀಯಾ. ಅಯ್ಯ ನಿನ್ನ ಒಂದು ಕನ್ಫರ್ಮ್ ಮಾಡ್ಕ, ಎಲ್ಲಿದ್ದೀನಿ ಅಂತ. ಒಂದು ಮನೇಲಿ ಇದೀನೋ ಇಲ್ಲ ಅಜ್ಜಿ ಮನೇಲಿ ಇದೀನೋ ಅಂತಲೇ ಕೆಪ್ರ. ಪಾಪ ಇದಕ್ಕಿರೋ ನಿಯತ್ತು ನಿಜವಾಗ್ಲೂ ಸ್ವಲ್ಪ ಜನಕ್ಕೆ ನಿಯತ್ ಅನ್ನೋದೇ ಇಲ್ಲ ಪಾಪ. ಓಹೋ ಟಾಂಟು ಕೆಣಕ್ತಾ ಇರೋದು ಎಲ್ಲ ಸ್ಟೋರಿ ಹಾಕಿದ್ರು ನೀನ್ ಡೈರೆಕ್ಟ್ ಆಗಿ ಕೊಡ್ತಾ ಇದೀಯಾ. ಯಾರಿಗ್ ಕೊಡ್ತಾ ಇದೀಯ ಅಂತ ನನಗ್ ಗೊತ್ತಾಯ್ತು. ಸ್ವಲ್ಪ ಡಿಫ್ರೆನ್ಸ್ ನಿತಿನ್ ಸೀರಿಯಸ್. ಪ್ರಾಣಿಗಳ ನಿಯತ್ತು ಮನ್ಸಂಗಿಲ್ಲ ಅಂತ ಹೇಳ್ತಾರ ಆ ತರ. ಅಯ್ಯ ನಿನ್ನಲ್ಲೇ ಆ ನಾಯಿಗೆ ಮಾತಾಡಕ್ ಬರಲ್ಲ, ಬಾಯ್ ಬಿಟ್ಟು ಮಾತಾಡಕ್ ಬಂದಿದ್ರೆ ಅದ್ ಹೆಂಗ್ ಹೇಳಿದ ಅಂದ್ರೆ, ಅಮ್ಮನ ಹಾಕಿರೋ 20 ರೂಪಾಯಿ ಬಿಸ್ಕೆಟ್, 50 ರೂಪಾಯಿ ಕಬಾಬು ಅದು ತಿಂದ್ಬಿಟ್ರೆ ಅದ್ ಹಾಕ್ಬಿಟ್ಟು ಅವ್ನ ಅಮ್ಮನ್ ಎಷ್ಟು ಚೀಪ್ ಅನಿಸ್ತಾ ಮಾಡ್ತಾ ಇದೆ ಅಂದ್ರೆ ಮೆಟ್ಟ ನೋಡಿಬೇಕು ಅಂತ ಹೇಳಿರೋದು ಅದು. ನನಗೆ ಒಂದ್ ಡೌಟು, ಈ ಆಟೋ ರಿಕ್ಷಾ ಇದೆಯವಲ್ಲ ಅದ್ರ ಗೇರು ಮ್ಯಾನುವಲ್ ಶಿಫ್ಟ್ ಮಾಡೋದಪ್ಪ ಅಂದ್ರು ಅದನ್ನ ಆಟೋ ಅಂತ ಯಾಕೆ ಕರೀತಾರೆ? ದಯವಿಟ್ಟು ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನಾವು ಮಾಡಿರೋ ಕತೆಗೆ ಹೀರೋ ಹೀರೋಯಿನ್ ಇಲ್ಲ, ಬರೀ ವಿಲನ್ಗಳೇ. ಇರೋದ್ 3 ಅಡಿ ಇದೆಯಾ ವಿಲನ್ ಅಂತ ಇವನು. ಹೀರೋಯಿನ್ ಬಂದು ಜಡೆ ಹೊಡೆದ್ಬಿಡ್ತಾಳೆ ನಿನ್ನ. ಅಯ್ಯ ನಿನ್ನದೇ ಚಿಲ್ಟಾರಿ ಪಲ್ಟಾರಿ ನನ್ನ ಮಕ್ಳನ್ನ ಹಾಕೊಂಡ್ಬಿಟ್ಟು ನೀನು ವಿಲನ್. ಆ ಹುಡುಗರು ನೋಡೋ ನಿನಗಿನ ಓದ್ತಾ ಇದಾರಲ್ಲೋ, ಆ ಹುಡುಗರು ಸೊಂಟಕ್ಕೆ ಬರಲ್ಲ ಕಣ ನಿನ್ನಲ್ಲೇ. ಬರುತ್ತಿದ್ದಳು ಕಲ್ಲಿ, ಕಾಲೇಜಿಗೆ ಬರುತ್ತಿದ್ದಳು ಕಲ್ಲಿ, ಅವಳ ಹೆಸರು ಸುಕನ್ನಿ. ಅದು ಹಂಗಲ್ಲ, ನಾನು ಹೇಳ್ತೀನಿ ಕೇಳು. ಕಾಲೇಜ್ಗೆ ಬರ್ತಿದ್ದಳು ಕಲ್ಲಿ, ನಿನ್ ಬಾಯಾಗ ನಾನ್ ಬುಲ್ಲಿ. ಮನ್ಯಾಗ ಇನ್ನೊಂದು ಕೇಳತ್ತಾರ ಹುಡುಗ ಏನ್ ಮಾಡ್ತಾನಂತ ಹೇಳಿ. ನಾ ಏನ್ ಹೇಳಿ? ಒಂದ್ ಹೆಡ್ಲೈಟ್ ಬಿಟ್ರೆ ಬೇರೆ ಏನು ಉಳ್ದಿಲ್ಲ ಅಂತ ಹೇಳು. ಹಲೋ ಹೇಳಿ. ಇಷ್ಟು ಚೆನ್ನಾಗಿರೋಳ್ನ ಹಿಂಗ್ ಬೈತೀರಲ್ಲ ನೀವು. ಯಾರು ಎಲ್ಲಿದ್ದಾರೆ? ಚೆನ್ನಾಗಿರೋರು ತೋರ್ಸು, ಬೇಗ ತೋರ್ಸು, ಎಲ್ಲಿದ್ದಾರೆ? ಹಿಂಗ್ ಚೆನ್ನಾಗಿಲ್ದೇ ಇರೋಳ್ನ ಎಷ್ಟು ಬೈಬೋದು ನೀವು? ನಾವು ಕರ್ನಾಟಕದ ಹುಡುಗರು ಚೆನ್ನಾಗಿಲ್ಲ ಅಂದ್ರೆ ಹಂಗೆಲ್ಲ ಬೈಯಲ್ಲ, ತಂಗಿ ಬಾರಮ್ಮ ಅಂತ ಕರಿತೀವಿ. ಹಲೋ ಕಣ್ರು, ಹುಡುಗರ್ಗೆ ಹೇಳ್ತಾ ಇರೋದು, ಕರ್ನಾಟಕದ ಹುಡುಗರಿಗೆ. ನಾನೇನ್ ನಿನಗೆ ಜಪಾನೀಸ್ ಹುಡುಗ ತರ ಕಾಣ್ತಾ ಇದ್ದೀನ? ಏನಂತ ಹೇಳ್ತಾ ಇರೋದು ಗೊತ್ತಾ? ನನ್ನ ರಾತ್ರಿ ಹೊತ್ತಲ್ಲಿ ಕನ್ಸಲ್ಲಿ ನೀವು ಬರ್ಮಾಡ್ಕೋಬೇಕು. ಬರ್ಮಾಡ್ಕೊಳ್ರಿ. ನಿಮ್ಗೆ ಹೇಳ್ತಿರೋದು ನಿಮ್ ಎಟ್ಕೊಳ್ತಾಂಡು ನೀವೇ ಹೊಡ್ಕೊಂಡಂಗಿರುತ್ತೆ ಕನ್ಸಲ್ ಬರ್ಮಾಡ್ಕೊಂಡ್ರೆ. ಅಷ್ಟು ಚೆನ್ನಾಗಿದ್ದೀನಿ, ಆದ್ರೂ ನೀವು ಹಿಂಗ್ ಬೈತೀರಲ್ಲ. ಬೇರೆ ಸ್ಟೇಟ್ ಅವರೆಲ್ಲ ಹೊಗಳ್ತಾರೆ, ಆದ್ರೆ ನಾವು ನಿನ್ನ ನೋಡಿ ಉಗುಳ್ತಾ ಇದೀವಿ ತುಪ್ಪಕ್ಕ. ನಂಗೆ ನಾವಂತರ ಡಿಫ್ರೆಂಟು. ನಮ್ ಸ್ಟೇಟ್ ಅವರು ಬೈತೀರಾ ಏನಕ್ಕೆ? ನೀನು ಕನ್ನಡದಲ್ಲಿ ವಿಡಿಯೋ ಮಾಡ್ತೀಯ, ಅದಕ್ಕೆ ನಾವಾಗತಿ ಬೈತಿದೀವಿ. ಬೇರೆ ಸ್ಟೇಟ್ ಅವ್ರಿಗೆ ಕನ್ನಡ ಏನಾದ್ರು ಅರ್ಥ ಆಗಿದ್ರೆ ಮೆಟ್ಟ ಹೊಡೆಯೋರು ನಿನಗೆ. ನಿಜ ಹೇಳಿ, ಯಾಕೆ ಕರ್ನಾಟಕದಲ್ಲಿರೋದು ನಮ್ಗೆ ಇಷ್ಟ ಇಲ್ವಾ ನಿಮ್ಗೆ? ಖಂಡಿತವಾಗ್ಲೂ ಇಷ್ಟ ಇಲ್ಲ. ಇರಾನ್ ಇಸ್ರೇಲ್ಗೆ ಹೋಗ್ಬಿಡು, ಅಲ್ಲೇ ಹೋಗು. ನಾನು ಕರ್ನಾಟಕದವಳೆ, ಏನಕ್ಕೆ ನನ್ನ ಫಾರಿನ್ ಅವಳ ತರ ನೋಡ್ತೀರಾ? ನೀನು ಫಾರಿನ್ ಅವಳಲ್ಲ, ನೀನು ಏಲಿಯನ್, ಮಂಗಳ ಗ್ರಹದವಳು. ನಿಜ ಹೇಳಿ, ನೀವು ಇನ್ಸ್ಟಾಗ್ರಾಮಲ್ಲಿ ಡೈಲಿ ಏನ್ ನೋಡ್ತೀರಾ? ನಿಮ್ಮಂತ ಚಪ್ರಿಗಳು ಮಾಡ್ತೀರಲ್ಲ ಡೈಲಿ ಉದ್ರಿ ರೀಲ್ಸು, ಅವನ್ನೇ ನೋಡ್ತೀವಿ. ಇದ್ಯಾಕೆ ಅಂತನಾ? ಮುದ್ದೆ ಮೇಲೆ ಅದೇನೋ ತಗೊಂಡ್ಮೇಲೆ ಕೊಸರು ಅಂತಾರಲ್ಲ,
ಎಲ್ಲ ತಗೊಂಡ್ಮೇಲೆ ಕೊಸರು ಹಂಗೆ ಈ ಮುದ್ದೆ ತಿಂದ್ಮೇಲೆ ಇದು ಕೊಸರು ತಿನ್ಲೇಬೇಕು, ಇಲ್ಲಾಂದ್ರೆ ಕಂಪ್ಲೀಟ್ ಆಗಲ್ಲ. ಅದಕ್ಕೆ ಈ ಕೊಸರು. ಕೊಸರು ತಿಂದು ಬಸರಾಗ್ ಬಿಟ್ಟಿಯಾ, ಹುಷಾರು. ಹಾಯ್ ಫ್ರೆಂಡ್ಸ್, ಮಾತಾಡ್ತಿರೋದು ಮುದುಕಪ್ಪ. ನನಗೊಂದು ಆಸೆ ಬರ್ತಿದೆ. ಏನಂದ್ರೆ ಅದು, ನನ್ನ ಯಾರಾದ್ರೂ ಪಿಕ್ಚರ್ ಕರ್ಕೊಂಡು ಹೋಗ್ತೀರಾ ಫ್ರೆಂಡ್ಸ್? ನಮ್ಮ ಅಣ್ಣ ಒಬ್ಬ ರೆಡಿ ಆಗಿದ್ದ, ಆದ್ರೆ ಇವಾಗ ಬೇಡ ಅಂತ ಇದ್ದಾನೆ. ಯಾಕೆ ಅಂತ ನೀನೇ ಕೇಳಿಸ್ಕೊಂಡ್ಬಿಡು. ಪಿಕ್ಚರ್ದಾಗ ಕುಂಡಿ ಗಿಂಡಿ ಹಡಂಗಿದ್ರ ನೀನ್ ನಾವು ನಿಂದು ಆ ಕಡೆ ಹೆಂಗಸಿಲ್ಲ ಗಣಸಿಲ್ಲ ಬೋಸಡಿಕೆ ನೋಡಾಕ ಸಾರಿ ಅಣ್ಣ, ನೋಡ್ ಅದೇನ್ ಕನ್ಫರ್ಮ್ ಮಾಡಿ ಹೇಳು, ಅವ್ನ್ ಕರ್ಕೊಂಡು ಹೋಗ್ತಾನೆ. ಬರಾಲೆ ಪವನ ಎಲ್ಲದೆ ನಿಮ್ಮವನ, ಹೋಗ್ಬೇಡ್ಲೆ ಪವನ ಕೇಳೋ ನಿಮ್ಮವನ, ಸಿಕ್ಕೆಂಡ್ರೆ ಅಳ್ಳಿಟ್ಟು ಸಿಳಿ ಹೊಡಿತಾಳ. ಪುಣ್ಣಿಗೆ ಅಳ್ಳಿಟ್ಟು ಸಿಳಿ ಹೊಡಿತ. ಒಂದ್ಸಲ ವಿಡಿಯೋ ನೋಡಿ. ಹೆಲೋ ಹಾಯ್ ಫ್ರೆಂಡ್ಸ್, ನೀನ್ ಯಾಕೆ ಬರ್ತ್ಡೇ ವಿಶಸ್ ಮಾಡ್ಕೊಂತ ಇಲ್ಲ? ಮಾಡ್ಕೊರಿ ಬರ್ತ್ಡೇ ವಿಶಸ್, ಓಕೆನಾ? ನಾ ಚೆನ್ನಾಗಿ ಮಾಡ್ತೀನಿ. ಯಾಕ್ರೋ ನೀವು ಬರ್ಡೇ ವಿಶಸ್ ಮಾಡ್ಸ್ಕೋಬೇಕು ತಾನೆ, ಯಾಕ್ರೋ ಮಾಡ್ಸ್ಕೊಂತ ಇಲ್ಲ? ಅದಿರ್ಲಿ ಅಣ್ಣ, ನಿನ್ ರೇಟ್ ಎಷ್ಟು? ತಗೊಂಡು 500 ಮಾತ್ರ. 200 500 ಏನಕ್ಕಿದು? ಬರ್ತ್ಡೇ ವಿಶಸ್ ಓಕೆನಾ? ಪೆಡ್ ಪ್ರಮೋಷನ್ ಓಕೆನಾ? ಪೇಡ್ ಪ್ರಮೋಷನ್ ಯಾರಿಗೋಸ್ಕರ ಖರ್ಚು ಮಾಡ್ಬೇಕು ನಾನು ಅಷ್ಟೊಂದು? ನಿಮ್ ಫ್ರೆಂಡ್ಸ್ಗೋಸ್ಕರ 500 ಕಟ್ ಮಾಡಕ್ಕಾಗಲ್ವಾ ನಿಮ್ಗ? ಹೇಳ್ರಿ. ಓ, ನಮ್ಮ ಫ್ರೆಂಡ್ಸ್ಗೋಸ್ಕರ ಅಂದ್ಬಿಟ್ಟಲ್ಲ ನೀನು. ಇರ್ಲಿ ಪರವಾಗಿಲ್ಲ, ನೀನ್ ಯಾವ ರೇಂಜ್ ಅಲ್ಲಿ ಬರ್ತ್ಡೇ ವಿಶಸ್ ಮಾಡ್ತೀಯ ಅಂತ ನಾನು ನೋಡ್ಬೇಕಲ್ಲ. ಅನ್ಸ್ತಿ ಮಾಡಿ ನೋಡೋಣ. ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಸ್ಪೆಷಲ್ ಬರ್ತ್ಡೇ ಇದೆ. ಮಲ್ಲಿಕಾರ್ಜುನ್ ನಾಯಕ್ ವಿಷಯ ಬಂತ ಗಾಡ್ರೆಸ್ ಇವು ಊಟ ಹಬ್ಬ ಶುಭಾಶಯ ಸಕ್ಕದ ಗೊತ್ತಾಯಿ ರಾಜ ಮಲವಿ ರಾಜ. ಏ ರಾಜ, ಹೇ ಮಲ್ಲಿಕಾರ್ಜುನ ಸಕ್ಕತ್ತಾಗಿರ್ತಾನ ಹ್ಯಾಂಡ್ಸಮ್ ಬಾಯ್. ಒಂದ್ ಸೈನ್ ವಿಶ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ ಆಫ್ ದ ಡೇ. ಗಾಡ್ ಬ್ಲೆಸ್ ಯು. ಹೇ ರಾಜ, ಲವ್ ಯು ರಾಜ. ಏ ರಾಜ, ಎಲ್ಲಿದ್ಯೋ? ಮಲ್ಲಿಕಾರ್ಜುನ್ ರಾಜ ನಿನ್ಗೋಸ್ಕರ ಬರ್ತ್ಡೇ ವಿಶಸ್ ಮಾಡಿದ್ದಾನೆ ರಾಜ. ನಗು ಬರ್ಲಿಲ್ವಾ?